ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ. ಈಗ ಎನ್ಐಎ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದೆ. ಯಾವಾಗ ಇನ್ವೆಸ್ಟಿಗೇಷನ್ ಚುರುಕಾಯಿತು ಮತ್ತಷ್ಟು ರೋಚಕ ಸಂಗತಿಗಳು ಉಗ್ರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಬರುತ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಉಗ್ರರು ಮೊದಲೇ ಪ್ಲಾನ್ ಮಾಡಿಕೊಂಡಿದ್ರಾ ಅನ್ನುವಂತಹ ಪ್ರಶ್ನೆ. ಏಪ್ರಿಲ್ ಮೊದಲ ವಾರದಲ್ಲಿಯೇ ಬೈಸರನ್ನಲ್ಲಿ ಉಗ್ರರು ಬೀಡನ್ನು ಬಿಟ್ಟಿದ್ರಾ? ಏಪ್ರಿಲ್ 21ರಂದು ಫುಡ್ ಸ್ಟ್ರೀಟ್ನಲ್ಲಿ ಪ್ರವಾಸಿಗನ ಜೊತೆಗೆ ಉಗ್ರನೊಬ್ಬ ಮಾತನಾಡಿದ್ದ. ನೀವು ಹಿಂದೂನಾ, ಕಾಶ್ಮೀರದವ್ರ ರೀತಿ ಕಾಣಿಸಲ್ವಲ್ಲ ಅಂಥೇಳಿ ಆ ಉಗ್ರ ಅಲ್ಲಿಯ ಪ್ರವಾಸಿಗನನ್ನ ಕೇಳಿರ್ತಾನೆ. ಶಂಕಿತ ಉಗ್ರನ ರೇಖಾಚಿತ್ರವನ್ನ ರಿಲೀಸ್ ಆಗ್ತಾ ಇದ್ದಂತೆ ಪ್ರವಾಸಿಗ ಗಾಬರಿ ಆಗಿಬಿಟ್ಟಿದ್ದಾನೆ. ಅವತ್ತು ನಾನು ಮಾತನಾಡಿದಂತಹ ವ್ಯಕ್ತಿಗೂ ಶಂಕಿತ ಉಗ್ರನ ಸ್ಕೆಚ್ಗೂ ಮ್ಯಾಚ್ ಆಗ್ತಾ ಇದೆ ಅಂಥೇಳಿ ತತ್ಕ್ಷಣಕ್ಕೆ ಎನ್ಐಎ ಕಾಂಟ್ಯಾಕ್ಟ್ ಮಾಡ್ತಾನೆ. ಮೇಲ್ ಮೂಲಕ ಮಾಹಿತಿಯನ್ನು ತಲುಪಿಸುವಂತಹ ಕೆಲಸವನ್ನ ಮಾಡಿದ್ದಾನೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಉಗ್ರರು ಮೊದಲೇ ಬಂದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಅಟ್ಯಾಕ್ ಮಾಡಿರೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾಗಿಯೇ ಎನ್ಐಎ ಇನ್ವೆಸ್ಟಿಗೇಷನ್ ಈಗ ಮತ್ತೊಂದು ಆ್ಯಂಗಲ್ನಲ್ಲಿ ನಡೀತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಪ್ರವಾಸಿಗರು ಕೊಡ್ತಾ ಇರುವಂತಹ ಹೇಳಿಕೆ, ಅವರು ಕೊಡ್ತಾ ಇರುವಂತಹ ಹಿಂಟೆ ಈಗ ಎನ್ಐಎ ತನಿಖೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗ್ತಾ ಇರುವಂಥದ್ದು. ಈಗ ಮುಂಬೈ ಮೂಲದ ಈ ವ್ಯಕ್ತಿ ಕೊಟ್ಟಿರುವಂತಹ ಮಾಹಿತಿ ಆಧಾರದಲ್ಲಿ ಎನ್ಐಎ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಇದೊಂದು ಪಕ್ಕಾ ಪ್ರೀ ಪ್ಲಾನ್ಡ್ ಅಟ್ಯಾಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂತ. ಖಂಡಿತವಾಗಿಯೂ ಪ್ರೇಮ, ಘಟನೆ ಆದ ಬಳಿಕವೂ ಕೂಡ ಈ ಚರ್ಚೆಗಳಾಗಿತ್ತು. ಯಾಕಂದ್ರೆ ಉಗ್ರರು ಅನೇಕ ದಿನಗಳಿಂದಲೇ ಕೂಡ ಆ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಪ್ರೀ ಪ್ಲಾನ್ಡ್ ಆಗಿ ಈ ಘಟನೆ ಅಂದ್ರೆ ಈ ಪ್ಲಾನ್ ಅನ್ನು ಅವರು ವರ್ಕೌಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಎಕ್ಸಿಕ್ಯೂಷನ್ ಬಹಳ ಆ ರೀತಿಯಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಲೀಡ್ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಅಂದ್ರೆ ಘಟನೆ ನಡೆಯುವುದಕ್ಕೂ ಮುನ್ನ ಮುಂಬೈ ಮೂಲದ ವ್ಯಕ್ತಿಯೊಬ್ಬರು ಅದೇ ಜಾಗಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರೆ. ಪ್ರವಾಸಕ್ಕೆ ಹೋದಂತಹ ವ್ಯಕ್ತಿ ಫುಡ್ ಸ್ಟ್ರೀಟ್ ನಲ್ಲಿ ಓಡಾಟವನ್ನ ಮಾಡಬೇಕಾದ್ರೆ ಆ ವ್ಯಕ್ತಿಯನ್ನ ಬಂದು ಆ ಪ್ರವಾಸಿಗರನ್ನ ಬಂದು ಅಲ್ಲಿನ ವ್ಯಕ್ತಿಯೊಬ್ಬ ಮಾತನಾಡಿಸ್ತಾನೆ. ಮಾತನಾಡಿಸುವಂತ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಕೇಳ್ತಾನೆ, ನೀವು ಮೂಲತಃ ಇಲ್ಲಿಯವರ ರೀತಿಯಲ್ಲಿ ಕಾಣ್ತಾ ಇಲ್ಲ, ಹಿಂದೂನಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಅದು ಆ ವ್ಯಕ್ತಿಗೆ ಹೌದು, ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಾಗಿರೋದಿಲ್ಲ. ಜಸ್ಟ್ ಹೇಳಿಕೆಯನ್ನ ಕೊಟ್ಟು ಹೌದು ನಾನು ಹಿಂದೂ ಅನ್ನುವಂತ ರೀತಿಯಲ್ಲಿ ಹೇಳಿ ಆತರ ಕೆಲಸ ಏನಿರುತ್ತೆ, ಪ್ರವಾಸಕ್ಕೆ ಏನು ಹೋಗಿರ್ತಾರೆ ಅದೆಲ್ಲವನ್ನ ಕೂಡ ಮುಗಿಸ್ಕೊಂಡು ವಾಪಸ್ ಆಗಿರ್ತಾರೆ. ಬಟ್ ಅದಾದ್ರೆ ಘಟನೆ ಆದ ಬಳಿಕ ಒಂದಷ್ಟು ರೇಖಾಚಿತ್ರಗಳು ಬಿಡುಗಡೆ ಆಗುತ್ತೆ. ಅಂದ್ರೆ ಘಟನೆಗೆ ಕಾರಣ ಯಾರು, ಆ ಉಗ್ರರು ಯಾರು ಅನ್ನುವಂತ ರೇಖಾಚಿತ್ರಗಳು ಬಿಡುಗಡೆ ಆಗುತ್ತೆ. ರೇಖಾಚಿತ್ರ ಬಿಡುಗಡೆಯಾಗಿ ಎಲ್ಲರಿಗೂ ಕೂಡ ಅದು ಪಸರಿಸುತ್ತೆ. ಅದಾದ ಬಳಿಕ ರೇಖಾಚಿತ್ರವನ್ನ ನೋಡಿದಂತ ಸಂದರ್ಭದಲ್ಲಿ ರೇಖಾಚಿತ್ರದಲ್ಲಿ ಇದ್ದಂತ ವ್ಯಕ್ತಿಯೇ ಈತನನ್ನ ಬಂದು ಮಾತನಾಡಿಸಿದ್ದದ್ದು ಅನ್ನುವಂಥದ್ದು ಆ ವ್ಯಕ್ತಿಗೆ, ಪ್ರವಾಸಿಗನಿಗೆ ಅರಿವಾಗುತ್ತೆ. ಕೂಡಲೇ ಎನ್ಐಎ ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅನೇಕ ದಿನಗಳಿಂದ ಉಗ್ರರು ಅಲ್ಲಿ ಬೀಡು ಬಿಟ್ಟು ಪ್ರೀ ಪ್ಲಾನ್ಡ್ ಆಗಿ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು ಅನ್ನೋದಕ್ಕೆ ಈಗ ಮತ್ತೊಂದು ಲೀಡ್ ಸಿಗ್ತಾ ಇರುವಂತದ್ದು. ಸದ್ಯ ಈಗ ಎನ್ಐಎ ಅಧಿಕಾರಿಗಳಿಗೆ ಈತ ಮೇಲ್ ಮುಖಾಂತರವಾಗಿ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದಾನೆ. ಅದರ ಆಧಾರದ ಮೇಲೆಯೂ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡಿ ಈತನ ಬಳಿಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರೇಮ್.